ಸಮಗ್ರ ಕೃಷಿಯಲ್ಲಿ ತೋಟಗಾರಿಕೆ ಮಾಡಿದಾಗ ಹೆಚ್ಚು ಲಾಭದಾಯಕ ಮಾಡ್ಬೋದು. ಯಾವತ್ತೂ ಲಾಸ್ ಆಗೋ ಚಾನ್ಸೇ ಇಲ್ಲ. ಗಿಡ ನಾಟಿ ಮಾಡಿದ್ದ ಒಂದೂವರೆ ವರ್ಷ 2 ವರ್ಷದಾಗ ಇದು ಫಸಲು ಸ್ಟಾರ್ಟ್ ಆಗುತ್ತೆ. ನಾಗ್ಪುರದಾಗೆ ಅಲ್ಲ, ಇಲ್ಲೇ ನಮ್ಮ ಕರ್ನಾಟಕದಾಗೂ ಈ ಆರೆಂಜ್ನ ಬೆಳಿಬೋದು ಅನ್ನೋದು ನಿಮಗೆ ನಾನು ತೋರಿಸ್ತಾ ಬಂದಿದ್ದೇನೆ. ಸೇಲ್ ಮಾಡೋರಿಗೆ ನಾನು ತೋಟದಾಗೇನೆ ಒಂದು 5 ರಿಂದ 10 ರೂಪಾಯಿ ಕಮ್ಮಿ ಕೊಡ್ತೀನಿ. ನಾನೇ ತಗೊಂಡೋಗಿ ಹಾಕಿದ್ರೆ ಒಂದು 50 ರೂಪಾಯಿ ರೇಟ್ ಹೋಗುತ್ತೆ. ಹಬ್ಬದ ಟೈಮಾಗಿ ಇವಾಗ ನೋಡಿ, ಇದು ಆರೆಂಜ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಈಗ 80 ರಿಂದ 100 ರೂಪಾಯಿ ರೇಟ್ ಆಗದೆ. ಇದ್ರ ಲಾಸ್ ಆಗೋ ಪ್ರಶ್ನೆನೇ ಇಲ್ಲ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ರಮೇಶ್ ಅಂಚೆಪಳ್ಯ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನಾನು ಸಮಗ್ರ ಕೃಷಿಯಲ್ಲಿ ಹೆಚ್ಚು ತೋಟಗಾರಿಕಾ ಬೆಳೆಯನ್ನು ಇವಾಗ ರೈತರು ಒಂದೇ ಬೆಳೆ ಬೆಳೆದು ಲಾಸ್ ಆಗೋಕ್ಕಿಂತ ಈ ಥರ ಸಮಗ್ರ ಕೃಷಿ ಅದು ತೋಟಗಾರಿಕೆ ಸಮಗ್ರ ಕೃಷಿಯಲ್ಲಿ ತೋಟಗಾರಿಕೆ ಮಾಡಿದಾಗ ಹೆಚ್ಚು ಲಾಭದಾಯಕ ಮಾಡ್ಬೋದು. ಯಾವತ್ತೂ ಲಾಸ್ ಆಗೋ ಚಾನ್ಸೇ ಇಲ್ಲ. ನಮ್ಮದು ಇವಾಗ ಒಟ್ಟು 20 ಎಕರೆ ಜಮೀನಿದೆ. ಇಲ್ಲಿ ಒಂದು 6 ರಿಂದ 7 ಎಕರೆಯಲ್ಲಿ ನಾನು ಒಂದು ಸಮಗ್ರ ಕೃಷಿ ತೋಟಗಾರಿಕಾ ಬೆಳೆಯನ್ನು ಬೆಳೀತಾ ಬಂದಿದ್ದೇನೆ. ಅದ್ರಾಗೆ ಮುಖ್ಯವಾಗಿ ನಾನು ಸಪೋಟ ಇದೆ 300 ಸಪೋಟದಾಗೆ ಇವಾಗ ನೋಡಿ, ಇದು ನೋಡ್ತಾ ಇದ್ದೀರಾ ನೀವು, ಇದು ಆರೆಂಜು, ನಾಗ್ಪುರ್ ಆರೆಂಜ್ ಅಂತ ಹಾಕಿದ್ದೀನಿ. ಮಧ್ಯೆ ಇಂಟರ್ಕ್ರಾಪ್ ಆಗಿ ಸುತ್ತಲೂ ಬದಿನಾಗೆ ತೆಂಗಿನ ಗಿಡ ಇದೆ. 150-200 ತೆಂಗಿನ ಮರ ಹಾಕಿದ್ದೀನಿ. ಅದೇ ಥರ ನಾನು ಇವಾಗ ಸಪೋಟ ಮಧ್ಯೆ ಒಂದು ಸಾಲ 15 ಅಡಿ ಅಂತರವಾಗಿ ನಾನು ನಾಗ್ಪುರ್ ಆರೆಂಜ್ ಹಾಕಿದ್ದೀನಿ. ನೋಡಿ, ಈ ಥರ ನಾಗ್ಪುರ್ ಆರೆಂಜು ನಿಮಗೆ ಯಾವ ಥರ ಬಿಟ್ಟಿದ್ದು. ನಾಗ್ಪುರದಾಗೆ ಅಲ್ಲ, ಇಲ್ಲೇ ನಮ್ಮ ಕರ್ನಾಟಕದಾಗೂ ಈ ಆರೆಂಜ್ನ ಬೆಳಿಬೋದು ಅನ್ನೋದು ನಿಮಗೆ ನಾನು ತೋರಿಸ್ತಾ ಬಂದಿದ್ದೇನೆ. ಇದು ನಾನು ಹಾಕಿ 2 ವರ್ಷ ಆಯಿತು. 2 ರಿಂದ 2.5 ವರ್ಷ 3 ವರ್ಷಕ್ಕೆ ಇದು ಕಾಯಿ ಸ್ಟಾರ್ಟ್ ಆಗುತ್ತೆ. ಒಂದು 15 ಅಡಿ ಅಂತರ ಕೊಟ್ಟು ನಾನು ಗಿಡಕ್ಕೆ ಬೆಳೀತಾ ಬಂದಿದ್ದೀನಿ. ಇದು ನೋಡಿ, ಇದು 2ನೇ ವರ್ಷದ ಬೆಳೆ ಆಕ್ಚುಲಿ. ಇದು ಒಂದು ಗಿಡಕ್ಕೆ ಮಿನಿಮಮ್ ಅಂದರೆ ಇವಾಗ ನಂದು ಒಂದು 10 kg ಇದೆ. ಗಿಡದಾಗೆ 10 kg ಬರ್ತಾಯಿದೆ. ನಾನು ಸರಾಸರಿ ಅಂದರೆ 40 ರಿಂದ 50 ರೂಪಾಯಿ ಇಲ್ಲೇ ತೋಟದಾಗೆ ಕೊಡ್ತಾ ಬಂದಿದ್ದೀನಿ. ರೈತ ಬಾಂಧವರು, ಈ ಥರ ಯಾವುದೇ ನೀವು ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗಬೇಡಿ. ಒಂದು ಇಂಟರ್ಕ್ರಾಪ್ ಆಗಿ ನೀವು ಒಂದು ಬಟರ್ ಫ್ರೂಟ್ ಇರ್ಬೋದು, ಆರೆಂಜ್ ಇರ್ಬೋದು, ಮೂಸಂಬಿ ಇರ್ಬೋದು, ಈ ಥರ ತೋಟಗಾರಿಕಾ ಬೆಳೆನೂ ಬೆಳೀರಿ. ಒಂದು ಲಾಸ್ ಆದರೂ ನಿಮಗೆ ಒಂದು ಬೆಳೆ ನಿಮಗೆ ಕೈಗೆ ಲಾಭದಾಯಕ ತಂದುಕೊಡ್ತಾರೆ. ಅವಾಗ ರೈತರು ಯಾವುದೇ ಕಾರಣಕ್ಕೆ ಲಾಸ್ ಆಗೋ ಚಾನ್ಸಸ್ಸೇ ಕಮ್ಮಿ. ಇದು ಏನಂದರೆ ಏನು ಮೇಂಟೆನೆನ್ಸ್ ಕಮ್ಮಿ ಬೆಳೆ ಅಂತ ತೋಟಗಾರಿಕಾ ಬೆಳೆ. ಇದು ನಿಮ್ಗೇನಂದರೆ ಇದು ಸ್ವಲ್ಪ ನೀವೇನಂದರೆ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ನೀರು ಕೊಡಬೇಕಾಗುತ್ತೆ. ಮಳೆಗಾಲದಾಗೇನೋ ಇದು ನಾವು ನೀರೇ ಕಟ್ತಾಯಿಲ್ಲ, ಡ್ರಿಪ್ ಮಾಡಿದ್ದೀನಿ. ಹೆವಿ ನೀರೇನು ಬೇಕಾಗಿಲ್ಲ. ಒಂದು ಗಿಡಕ್ಕೆ ಒಂದು 10 ಲೀಟ್ರ್, ಬೇಸಿಗೆಯಲ್ಲಿ ಒಂದು 10 ರಿಂದ 15 ಲೀಟ್ರ್ ಆದರೆ ಸಾಕು. ಕಾಯಿ ಇರೋ ಟೈಮ್ಗೆ ನಿಮಗೆ 1.5 ವರ್ಷದಿಂದ 2 ವರ್ಷದೊಳಗೆ ನೀವು ಗಿಡ ನಾಟಿ ಮಾಡಿದ್ದ ಒಂದೂವರೆ ವರ್ಷ 2 ವರ್ಷದಾಗ ಇದು ಫಸಲು ಸ್ಟಾರ್ಟ್ ಆಗುತ್ತೆ. ಈ ಥರ ನೀವು ಇಂಟರ್ಕ್ರಾಪ್ ಆಗಿ ನಾಗ್ಪುರ್ ಆರೆಂಜು ಬೆಳಿಬೋದು, ಬಟರ್ ಫ್ರೂಟ್ ಬೆಳಿಬೋದು, ಮೂಸಂಬಿ ಬೆಳಿಬೋದು, ಲೆಮನ್ ಬೆಳಿಬೋದು. ಈ ಥರ ಎಲ್ಲ ಬೆಳೆನೂ ರೈತರು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾಗ್ಪುರಿಂದನೇ ಡೈರೆಕ್ಟಾಗಿ ನಾಗ್ಪುರಿಂದನೇ ನಾನು 2 ವರ್ಷದಿಂದ ಗಿಡ ತಂದು ಹಾಕಿದೆ. ಇದು 2 ವರ್ಷದ ಗಿಡ. ಆಗಲೇ ಒಂದು 4 ಸರಿ ಫಸಲು ಬಂದಿದೆ. ಇದು ಈ ಥರ ನೀವು ಈ ಥರ ತೋಟಗಾರಿಕಾ ಬೆಳೆಯಲ್ಲಿ ಇಂಟರ್ಕ್ರಾಪ್ ಆಗಿ ನಾಗ್ಪುರ್ ಆರೆಂಜು ಈ ತೋಟಗಾರಿಕೆ ನಾನು ಡೈರೆಕ್ಟಾಗಿ ಮಾರ್ಕೆಟಿಂಗ್ ಮಾಡ್ತೀನಿ. ನಾನು ಯಾವುದೇ ಥರ ಮಧ್ಯವರ್ತಿಗೆ ಕೊಡಲ್ಲ. ಆದಷ್ಟು ತೋಟಕ್ಕೆ ಬಂದರೆ ನಾನು ಹೋಲ್ಸೇಲ್ ರೇಟಿಗೆ ಒಂದು 5 ರಿಂದ 10 ರೂಪಾಯಿ ಕಮ್ಮಿ ರೇಟಿಗೆ ರೈತರಿಗೆ ಸೇಲ್ ಮಾಡೋರಿಗೆ ನಾನು ತೋಟದಾಗೇನೆ ಒಂದು 5 ರಿಂದ 10 ರೂಪಾಯಿ ಕಮ್ಮಿ ಕೊಡ್ತೀನಿ. ನಾನೇ ತಗೊಂಡೋಗಿ ಹಾಕಿದ್ರೆ ಒಂದು 50 ರೂಪಾಯಿ ರೇಟ್ ಹೋಗುತ್ತೆ. ಹಬ್ಬದ ಟೈಮಾಗಿ ಇವಾಗ ನೋಡಿ, ಇದು ಆರೆಂಜ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಈಗ 80 ರಿಂದ 100 ರೂಪಾಯಿ ರೇಟ್ ಆಗದೆ. ಈಗಲೂ ನಾನು ತುಂಬ ಜನ ಕೇಳ್ತಾರೆ ಬೆಂಗಳೂರಿಂದ ಫೋನ್ ಮಾಡಿ, ಆರೆಂಜ್ ತಂದು ಕೊಡ್ತೀರಾ ಅಂತ. ಈಗಾಗಲೇ ಇದು ಇನ್ನೇನು ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ. ಮಾರ್ಚ್ ಏಪ್ರಿಲಾಗಿ ಇದು ಬೆಳೆ ಮುಗಿತಾ ಬಂದೈತೆ. ಆದ್ದರಿಂದ ನಾನು ಸ್ವಲ್ಪ ಹಂಗೂ ತೋಟಕ್ಕೆ ಬಂದು ಕೆಲವ್ರಿಗೆ ಕೊಡ್ತಾಯಿದ್ದೀನಿ. ಇಲ್ಲೇ ನಮ್ಗೆ ಹತ್ರ ಬಿಗ್ ಬಾಸ್ಕೆಟ್ ಇದೆ, ರಿಲಯನ್ಸ್ ಇದೆ ನೆಲಮಂಗ್ಲದಾಗೆ. ಈ ಥರ ಹೋಲ್ಸೇಲ್ ಕಂಪ್ನಿಗಳಿಗೆ ಹಾಕಿದಾಗ ನನಗೆ ಒಳ್ಳೆ ಬೆಲೆ ಸಿಗುತ್ತೆ. ಅಂದರೆ ಒಳ್ಳೆ ನಮ್ಮದು ಫ್ರೂಟು ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇದ್ದರೆ ಎಲ್ಲ ರೈತ ಬಾಂಧವರು ಏನು ಮುಖ್ಯವಂದರೆ ಅವ್ರು ಬೆಳೆ ಉತ್ತಮ ಗುಣಮಟ್ಟ ಇರಬೇಕು. ಗುಣಮಟ್ಟ ಇದ್ದಾಗ ಮಾತ್ರ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಅದು ಮುಖ್ಯ. ನಾವು ಈ ಗುಣಮಟ್ಟ ಇಲ್ಲ ಅಂದರೆ ನಾವು ಮಧ್ಯವರ್ತಿಗಳನ್ನ ಹಿಡಿಬೇಕಾಗ್ತದೆ. ನಾವು ಬೆಳೆದು ಯಾವುದೇ ಬೆಳೆ ಒಂದು ಗುಣಮಟ್ಟನ ಕಾಪಾಡಬೇಕು. ಕ್ವಾಲಿಟಿ ಫ್ರೂಟ್ ಇದೆ ನಿಮ್ಮ ತೋಟಕ್ಕೆ ವ್ಯಾಪಾರಿಗಳು ಹುಡಿಕೊಂಡು ಅವರೇ ಬರ್ತಾರೆ, ಅದು ಮುಖ್ಯ. ಯಾವುದೇ ರುಜಿನೇ ಇಲ್ದಂಗೆ ಸ್ವಲ್ಪ ಆರ್ಗ್ಯಾನಿಕ್ಕಾಗಿ ಕೊಟ್ಟಿಗೆ ಗೊಬ್ಬರ ಈ ಥರ ನೀವು ಕೊಟ್ಕೊಂಡು ಅದಕ್ಕೆ ಬೆಳೆದಾಗ ಯಾವುದೇ ರೋಗನೂ ಬರಲ್ಲ. ನಿಮಗೆ ಆದಷ್ಟು ರೋಗ ಕಮ್ಮಿ ಆಗುತ್ತೆ. ನಿಮ್ಮದು ಬೆಳೆನೂ ಒಳ್ಳೆ ಈಲ್ಡ್ ಬರ್ತದೆ.
ಹೆಚ್ಚು ದಿನ ಗಿಡ ಬಾಳಿಕೆ ಬರ್ತದೆ. ನಾವು ಹೆಚ್ಚು ಕೆಮಿಕಲ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಬಾಳಿಕೆ ಕಮ್ಮಿ ಆಗುತ್ತೆ. ನಿಮ್ಗೆ 15 ವರ್ಷ ಬರೋ ಗಿಡ ನಿಮ್ಗೆ 10 ವರ್ಷಕ್ಕೆ ಹೋಗ್ಬಿಡ್ತದೆ. ನಾವು ಆದಷ್ಟು ನಾವು ಆರ್ಗ್ಯಾನಿಕ್ಕಾಗಿ ಬೆಳೆಯೋದೇ ಉತ್ತಮ ಅಂತ ನಾನು ಹೇಳ್ತೀನಿ ಸರ್. ಇವಾಗ ದೂರದಿಂದ ರೈತರು ಹೋಗ್ಬಿಟ್ಟು ನಾಗ್ಪುರಿಂದ ಕಲ್ಕತ್ತಾ ಅಲ್ಲೆಲ್ಲ ಹೋಗಿ ಸಸಿ ತರೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಚಿಕ್ಕದಾಗ ಒಂದು ನರ್ಸರಿ ಮಾಡಿದ್ದೀನಿ. ಆ ನರ್ಸರಿಯಲ್ಲಿ ರೈತರು ಎಷ್ಟೇ ಗಿಡ ಕೇಳಿದ್ರು ಅವ್ರಿಗೆ ಒಳ್ಳೆ ಕ್ವಾಲಿಟಿ ಗಿಡಗಳನ್ನ ಕೊಡ್ತೀನಿ ಸರ್. ಓಕೆ, ಈಗ ಒಂದು ಗಿಡದಲ್ಲಿ ನೀಟಾಗಿ ಆರೈಕೆ ಮಾಡಿದ್ರೆ ಒಂದು ಗಿಡದಲ್ಲಿ ಎಷ್ಟು ಒಂದು ಫಸಲನ್ನು ಕಾಣ್ಬೋದು ಅಂತ? ನಿಮ್ಮ ಸ್ಟಾರ್ಟಿಂಗ್ ಅಂದರೂ ನಿಮಗೆ ಒಂದು 10 kg ಕಾಣ್ಬೋದು ಸರ್. ಸ್ಟಾರ್ಟಿಂಗ್ ಫಸ್ಟ್ನೇ ವರ್ಷನೇ ನಿಮ್ಗೆ 10 kg ಕಾಯಿ ಬಂತು ಖಂಡಿತ ಬರ್ತದೆ. ಮುಂದೆ ಅದು ಗಿಡ ನೀವು ಎಷ್ಟು ಗಿಡ ಬೆಳವಣಿಗೆ ಆಗ್ತದೋ ಅದೇ ಥರ ನಿಮ್ಗೆ 10 ರಿಂದ 15 kg 20 kg ತನಕ ಹೋಗುತ್ತೆ ಸರ್. ನಮ್ಮದು ಒಂದು ಗಿಡ ಇದೆ, ದೊಡ್ಡ ಗಿಡ, ಆಲೆ 10 ವರ್ಷದ ಗಿಡ. ಅದು ಒಂದು ಮಿನಿಮಮ್ ಅಂದರೂ ಒಂದು 20 ರಿಂದ 30 kg ಆಲ್ರೆಡಿ ಕಾಯಿ ಬರ್ತಾ ಇದೆ ಸರ್. ಓಕೆ, 1 ಎಕರೆಗೆ ಇದು ಗಿಡ ಹಾಕ್ತೀನಿ ಅಂತ ರೈತರುಗಳು ಇಷ್ಟಪಟ್ಟರೆ 1 ಎಕರೆಗೆ ಎಷ್ಟು ಹಾಕ್ಬೋದು ಅಂತ? 1 ಎಕರೆಗೆ 200 ಗಿಡ ಹಾಕ್ಬೋದು ಸರ್. 1 ಎಕರೆಗೆ 200? 1 ಎಕರೆಗೆ 15 ಅಡಿ ಅಂತರ ಕೊಟ್ಕೊಂಡು ನೀವು ಇಂಟರ್ ಕ್ರಾಪ್ ಆಗಿ ಅದು ಬೇರೆ ಬೆಳೆನೂ ಬೆಳಿಬೋದು. ಒಂದು 15 ಅಡಿ ಅಂತರ ಕೊಟ್ಟು ಒಂದು 200 ಗಿಡ ನಾಟಿ ಮಾಡ್ಬೋದು. ಒಂದು ಗಿಡದಿಂದ ಮಿನಿಮಮ್ ಅಂತಂದ್ರೆ 1,000 ರೂಪಾಯಿ ಕಾಣ್ಬೋದಾ ಅಂತ? ಹಾಂ, ಖಂಡಿತ ಕಾಣ್ಬೋದು ಸರ್. ನಾನು ಒಂದು ದೊಡ್ಡ ಗಿಡದಿಂದಾನೇ ಮಿನಿಮಮ್ ಒಂದು 1,500 ಮಾಡಿದ್ದೀನಿ ಸರ್. ದೊಡ್ಡ ಗಿಡ ಅಂದರೆ ಅದು 10 ವರ್ಷದ ಗಿಡ, ಅದ್ರಾಗ ನಾನು 5 ರಿಂದ 10 ಸಾವಿರ ಖಂಡಿತ ಮಾಡಿದ್ದೀನಿ. ಈ ಸ್ಟಾರ್ಟಿಂಗೇ ನೀವು ಚಿಕ್ಕ ಗಿಡದಾಗೆ ನಾನು 1,000 2,000 ಮಾಡೋಕ್ಕಾಗಲ್ಲ. ಒಂದು 500 ರಿಂದ 1,000 ರೂಪಾಯಿ ಮಾಡ್ಬೋದು ಸರ್. 500 ರಿಂದ 1,000 ರೂಪಾಯಿ ಮಾಡ್ಬೋದು. ಒಂದು ಎಕರೆಗೆ 200 ಗಿಡ ಅಂದ್ರೆ 1,000 ರೂಪಾಯಿ ಅಂದ್ರೂ ಒಂದು ನಿಮಗೆ 2 ಲಕ್ಷ ಖರ್ಚು. ಒಂದು 30,000 ರೂಪಾಯಿ ತೆಗೆದ್ರು ನಿಮ್ದೆಲ್ಲ ಗೊಬ್ಬರ, ಟ್ರಾನ್ಸ್ಪೋರ್ಟೇಷನು, ಕೂಲಿ ಅದೆಲ್ಲ ತೆಗೆದ್ರು ನಿಮಗೆ 1 ಲಕ್ಷಕ್ಕೆ ಒಂದು 30,000 ಬಂದರೂ ಒಂದು 60 ರಿಂದ 70,000 ರೂಪಾಯಿ ಲಾಭ ಮಾಡ್ಬೋದು ಸರ್. ಅಂದರೆ ಪ್ರಥಮ ಬೆಳೆನಲ್ಲಿ? ಹಾಂ, ಪ್ರಥಮ ಬೆಳೆಯಲ್ಲಿ. ಹಾಗೆ ಮುಂದುವರ್ಸ್ಕೊಂಡು ಹೋದ್ರೆ ಹಂಗೆ ಜಾಸ್ತಿ ಆಗುತ್ತೆ ಸರ್. ನೀವು ಗಿಡ ಹೆಂಗೆ ಬೆಳೆಸ್ತೀರಾ ಅದು ಹೈಟಾಗಿ ಹೋದಂಗೆ ನಿಮಗೆ ಈಲ್ಡು ಜಾಸ್ತಿ ಆಗುತ್ತೆ, ನೀವು ಅಮೌಂಟು ಜಾಸ್ತಿ ಆಗುತ್ತೆ ಸರ್. ನಾನು ಕಲ್ಲಂಗರಿಯನ್ನು ಬೆಳೆದೀನಿ, ಇದ್ರಾಗೆ ಕರ್ಬೂಜ, ಈ ಥರ ಎಲ್ಲ ಕ್ರಾಪು ಬೆಳೆದೀನಿ ಸರ್. ಮಧ್ಯೆ 8 ಕ್ರಾಪ್ ಖಾಲಿ ಇರೋ ಜಾಗದಾಗೆ ಗಿಡ ಅಲ್ದೇನೆ. ಬಟ್ ಇದಲ್ದೇ ಎಷ್ಟರಲ್ ಆಗಿ ಬೆಳೆಗಳು ಬೆಳಿಬೋದು ಸರ್. ತೋಟಗಾರಿಕೆ ಬೆಳೆ ಏನು ಬೇಕಾದ್ರೂ ಬೆಳ್ಕೊಬೋದು. ಅವಾಗ ಗಿಡನೂ ಚೆನ್ನಾಗಿರ್ತದೆ. ನಿಮಗೆ ಬೇರೆ ಬೆಳೆ ಬೆಳೆದಾಗ ಇದಕ್ಕಷ್ಟು ರೋಗ ರುಜಿನೂ ಕಮ್ಮಿ ಆಗುತ್ತೆ ಸರ್. ರೈತ ಏನೇ ಬೆಳೆದ್ರೆ ಅವ್ನ ಹಣ್ಣು ಯಾವುದನ್ನೇ ಬೆಳೀರಿ, ಅದು ಗುಣಮಟ್ಟ ಚೆನ್ನಾಗಿ ಕಾಪಾಡಿದಾಗ ಮಾತ್ರ ನಿಮಗೆ ಉತ್ತಮ ಬೆಲೆ ಸಿಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಕ್ವಾಲಿಟಿ ಇಲ್ಲಾಂದರೆ ಮಾರ್ಕೆಟಾಗಿ ಏನಾಗುತ್ತೆ, ಅವರು ಮಧ್ಯವರ್ತಿ ಹುಡ್ಕೊಂಡು ಹೋಗ್ಬೇಕಾಗ್ತದೆ. ನಮ್ಮದು ಕ್ವಾಲಿಟಿ ಚಿಕ್ಕಿ ಐತೆ, ಅದೈತೆ ಇದೈತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ವ್ಯಾಪಾರ ಮಾಡೋರು ನಿಮ್ಮದು ರೇಟ್ಗಳು ಕಮ್ಮಿ ಮಾಡ್ತಾರೆ. ನೀವು ಬೆಳೆ ಯಾವುದೇ ಬೆಳೀರಿ ನೀವು, ಅದು ಗುಣಮಟ್ಟ ಚೆನ್ನಾಗಿರಬೇಕು. ಇದರ ಲಾಸ್ ಆಗೋ ಪ್ರಶ್ನೆನೇ ಇಲ್ಲ. ಒಂದೇ ಬೆಳೆ ಮೇಲೆ ದಯವಿಟ್ಟು ರೈತರು ಯಾವುದೇ ಡಿಪೆಂಡ್ ಆಗಬೇಡಿ. ನೀವು 1 ನೋಡಿಬಿಟ್ಟು ಎಲ್ಲಿ ನಿಮಗೆ ಒಳ್ಳೊಳ್ಳೆ ಪ್ರಗತಿಪರ ರೈತರು ಇರ್ತವ್ರೆ, ಆ ತೋಟಗಳು ನೋಡಿ ನೀವು ಆ ಥರ ಬೆಳೆದ್ರೆ ತೋಟಗಾರಿಕೆ ಬೆಳೆದ್ರೆ ಒಳ್ಳೆ ಉತ್ತಮ ಸರ್. ತಾವುಗಳು ಎಷ್ಟು ವರ್ಷದಿಂದ ಈ ಒಂದು ವ್ಯವಸಾಯ ಮತ್ತು ತೋಟಗಾರಿಕೆಯನ್ನು ಮಾಡ್ತಾ ಇದ್ದೀರಾ ಸರ್? ನಾನೊಂದು 20 ವರ್ಷದಿಂದ ತೋಟಗಾರಿಕೆ ಮೊದಲು ನಾವು ರಾಗಿ, ಭತ್ತ ಈ ಥರ ಬೆಳೀತಾ ಇದ್ದೋ. ರಾಗಿ ಬೆಳೆದು ಭತ್ತ ಬೆಳೆದು ನಮಗೇನು ಅಷ್ಟು ಲಾಭದಾಯಕ ಇರಲಿಲ್ಲ. ಅವಾಗ ಏನು ಮಾಡಿದೆ, ನಾನು ಸ್ವಲ್ಪ ನಮ್ಮ ಹತ್ರ ಇಲ್ಲಿ KVK ಇದೆ, GKVK ಎಲ್ಲ ಇದೆ, ಅಲ್ಲಿ ಹೋಗಿ ಸೈಂಟಿಸ್ಟ್ ಕೇಳಿ ನಾವು ಹೆಚ್ಚು ಲಾಭದಾಯಕ ಮಾಡಬೇಕಂದ್ರೆ ಕೃಷಿಲಿ ಯಾವ್ದು ಮಾಡಬೇಕು ಅಂತ ಸೈಂಟಿಸ್ಟ್ ಕಂಡಾಗ ಅವ್ರು ಹೇಳಿದ್ರು ನೀವು ತೋಟಗಾರಿಕೆ ಬೆಳೀರಿ ಸ್ವಲ್ಪ ಅಂದಾಗ ನಾನೇನು ಮಾಡಿದೆ, ಫಸ್ಟು ಒಂದು ಸ್ಟಾರ್ಟಿಂಗು 300 ಸಪೋಟ ಗಿಡ ಹಾಕ್ತೆ ಸರ್. ಸಪೋಟ ಗಿಡ ಒಂದೇ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಏನು ಮಾಡಿದೆ, ಮಧ್ಯದಾಗ ಇವಾಗ ನಾಗ್ಪುರ ಅರೇಂಜ್ ಹಾಕಿದ್ದೀನಿ. ನನಗೆ 2 ವರ್ಷದಿಂದ ಆರೋಗ್ಯ ಸರಿ ಇಲ್ದಿರೋದ್ರಿಂದ, ಆದರೆ ನಾನು ಕೃಷಿ ಮಾತ್ರ ಬಿಟ್ಟಿಲ್ಲ ಯಾವುದೇ ಕಾರಣಕ್ಕೂ. ಆದ್ರೂ ಮಾಡ್ತಾಯಿದ್ದೀನಿ. ನಾನು ಭೂಮಿ ನಂಬಿದ್ರೆ ನನಗೆ ಯಾವುದೇ ಥರ ಈ ಭೂಮಿಯಿಂದ ಮೋಸ ಆಗಿಲ್ಲ. ನನಗೆ ಯಾವುದೇ ಥರ ಈಗ ನನ್ನ ಬೆಳೆ ಯಾವುದೇ ಥರ ಕೈ ಬಿಟ್ಟಿಲ್ಲ. ಭೂಮಿ ನಮ್ದವನು ಯಾವತ್ತೂ ಲಾಸ್ ಆಗಿಲ್ಲ. ನೀವು ಬಿಸ್ನೆಸ್ ಮಾಡಿ ಬೇಕಾದ್ರೆ ಲಾಸ್ ಆಗ್ಬೋದು, ಕೃಷಿ ಮಾಡಿ ಮಾತ್ರ ಲಾಸ್ ಆಗಲ್ಲ. ಏಕೆ ಅಂದರೆ ಕೃಷಿ ಯಾವತ್ತೂ ಈ ಭೂಮಿ ರೈತನ ಯಾವತ್ತೂ ಇವತ್ತು 100 ವರ್ಷದಿಂದ ರೈತರನ್ನ ಮಾತ್ರ ಬಿಟ್ಟಿಲ್ಲ. ನೀವು ಒಂದು ಬೆಳೆಯಿಂದ ಅಲ್ಲ ಇನ್ನೊಂದು ಬೆಳೆಯಲ್ಲಿ ಮಾತ್ರ ನಿಮಗೆ ಲಾಭ ಸಿಗುತ್ತೆ. ಅದಕ್ಕೆ ಏನು ಮಾಡಬೇಕು, ಈ ಭೂಮಿ ನಂಬಿ ಮಾಡಬೇಕು. ನಮಗೆ ಎಷ್ಟು ಶ್ರಮ ಹಾಕ್ತೀವೋ ಅದು ಅದೇ ಥರ ಇನ್ವಾಲ್ವ್ಮೆಂಟ್ ಇರ್ತದೆ. ನಾವು ಈ ಭೂಮಿಗೆ 100% ಶ್ರಮ ಹಾಕಿದ್ರೆ 100% ಲಾಭ ಇರ್ತದೆ, 50% ಶ್ರಮ ಹಾಕಿದ್ರೆ 50% ಲಾಭ ಇರ್ತದೆ. ಅದೇ ಥರ ರೈತರು ಯಾವುದೇ ಒಂದು ವ್ಯವಸಾಯ ಮಾಡಬೇಕಂದ್ರೆ ಇನ್ವಾಲ್ವ್ಮೆಂಟು ಮೇಯ್ನು ಚೆನ್ನಾಗಿರಬೇಕು ಅನ್ನೋದು ಮುಖ್ಯ.